ಶಾಸಕರಾದಂಥ ರೂಪಕಲಾಕ್ ಅವ್ರು ಹೇಳ್ತಾ ಇರ್ತಾರೆ, ನನ್ನ ಅಭಿವೃದ್ಧಿ ಯಾರೂ ಮಾಡಿಲ್ಲ ಅಂತ. ಅಂದರೆ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿನ ಯಾರೂ ಮಾಡೋಕ್ಕೂ ಆಗಲ್ಲ ಅಂತ. ನಿಮ್ಮ ಅಭಿವೃದ್ಧಿ ಅಂದರೆ ಸಿವಿಲ್ ಹಾಸ್ಪಿಟ್ಲಲ್ಲಿ ಮೂಲ ಒಂದು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಬೇಕಾಗಿರ್ತಕ್ಕಂಥ ಡಾಕ್ಟ್ರುಗಳು ಇಲ್ಲದೆ ಪ್ರತಿನಿತ್ಯ ಸಾವಿಗೆ ಈಡು ಮಾಡ್ತಾರಂಥದ್ದೇ ನಿಮ್ಮ ಅಭಿವೃದ್ಧಿನ ಅಂತ ನಾನು ಕೇಳ್ತಾ ಇದ್ದೀನಿ. ಇವತ್ತು ಮೊನ್ನೆನೂ ನೋಡಿದೆ, ನಾನು ಭಾಳ ದುಃಖ ಅನಿಸುತ್ತೆ ನೋಡಿ. ಇವತ್ತು ಬೆಳಗ್ಗೆನೂ ಒಬ್ರು ತೀರ್ಕೊಂಡಿದ್ದಾರೆ, ನನಗೆ ಭಾಳ ಆತ್ಮೀಯರಾದಂಥವ್ರು ವಾರ್ಡ್ ನಂಬರ್ 9ನಲ್ಲಿ ಅವರು ಕೂಡ ಹಾರ್ಟ್ ಅಟ್ಯಾಕಲ್ಲಿ ಹೋಗಿದ್ದಾರೆ. ನಾನು ಇಷ್ಟೇ ಕೇಳೋದು, ನೀವು ನಿಜವಾಗ್ಲೂ KJAP ಜನರ ಬಗ್ಗೆ ಕಾಳಜಿ ಇತ್ತಂದರೆ, ನಿಮ್ಗೆ ನಿಜವಾಗ್ಲೂ KJAP ಜನರ ಬಗ್ಗೆ ನಿಷ್ಠಾವಂತವಾಗಿ ಕೆಲಸ ಮಾಡಬೇಕಂದ್ರೆ ನಾನು ನಿಮಗೆ ಕೈ ಎತ್ತಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಮೊದಲು ನಮ್ಮ KJAPನ ಸಿವಿಲ್ ಹಾಸ್ಪಿಟ್ಲಲ್ಲಿ ಅನೇಕ ಮಂದಿ ಪ್ರಾಣವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ತಾವು ಅಧಿಕಾರಕ್ಕೆ ಬಂದು 8 ವರ್ಷ ಆಗೈತೆ. ನಾನು ನಿಮಗೆ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಸಿವಿಲ್ ಹಾಸ್ಪಿಟಲ್ ಭೇಟಿ ಕೊಡೋದಕ್ಕಿತ್ತು, ಬೇರೆ ಒಂದು ನಮ್ಮ ಸ್ನೇಹಿತರು ತೀರ್ಕೊಳ್ಳೋದ್ರಿಂದ ಆ ಕಾರ್ಯಕ್ರಮವನ್ನು ಮುಂದಕ್ಕೆ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಆ ಸಿವಿಲ್ ಹಾಸ್ಪಿಟ್ಲ್ ಅನ್ನೋದನ್ನು KJAPನ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಏನು ಕರಿತೀವಿ, ಅದನ್ನು ಮೇಲ್ದರ್ಜೆಗೆ ತಗೊಂಡು ಬಂದು ಅಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನೀವು ಕೊಡಿಸಿಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀರಿ. KJAPಲ್ಲಿ ಅನೇಕ ಪ್ರಾಣಗಳು ಹೋಗ್ತಾ ಇದೆ. ಇವತ್ತು ಅದನ್ನು ಪ್ರಶ್ನೆ ಮಾಡೋಂಥವ್ರಿಲ್ಲ ಅಂತ KJAP ತಾಲೂಕಲ್ಲಿ ಕೇಳ್ತಿದ್ದಾರೆ. ಮಾನ್ಯ ಎಲ್ಲ ಜನಪ್ರತಿನಿಧಿಗಳು ನಾನು ಒತ್ತಾಯಿಸ್ತಾ ಇದ್ದೀನಿ, ನಾವೆಲ್ಲರೂ ಒಂದಾಗೋಣ. KJAP ಹಾಸ್ಪಿಟಲ್ನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಒಳ್ಳೆಯ ಒಂದು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು, ಅಲ್ಲಿ ಒಳ್ಳೆಯ ಡಾಕ್ಟ್ರುಗಳು ಬರಬೇಕು, ಒಳ್ಳೆಯ ಚಿಕಿತ್ಸೆಯ ಸೌಲಭ್ಯಗಳನ್ನು ಪಡಿಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ಳೋಣ. ಒಂದೊಮ್ಮೆ ಹಾಗಾಗಿಲ್ಲ ಅಂತಂದರೆ ಈಗಾಗಲೇ ನಮ್ಮ ಜ್ಯೋತಿ ಬಸ್ ಅವರು ಸೇವ್ KJAP ಫ್ರಂಟಲ್ಲಿ ಈಗಾಗಲೇ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವ್ರ ಜೊತೆನೂ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೀರಿ. ಆದ್ದರಿಂದ ನಾನು ಮಾನ್ಯ ರೂಪಕಲಾ ಶಶಿಧರ್ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಹೆಣ್ಣು ಮಗಳಲ್ವಾ, ಹೆಣ್ಣು ಮಗಳಿಗೆ ಪ್ರಾಣದ ಬೆಲೆ ಗೊತ್ತಿರಬೇಕು, ಹೆಣ್ಣು ಮಗಳಿಗೆ ಒಂದು ಪ್ರಾಣದ ಕಷ್ಟ ಏನಂತ ಗೊತ್ತಿರಬೇಕು. ಬರೀ ಬಾಯಿ ಮಾತಲ್ಲಿ ರೋಡ್ ಹಾಕ್ಬಿಟ್ಟೆ, ದೀಪ ಅಂಟಿಸ್ಬಿಟ್ಟೆ ಅದೆಲ್ಲ ಬೇಕಾಗಿರೋದು. ನನಗೆ ಬೇಕಾಗಿರೋಂಥದ್ದು ಕುಡಿಯೋ ನೀರು, ನನಗೆ ಬೇಕಾಗಿರ್ತಕ್ಕಂಥದ್ದು ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಹೋರಾಡಲಿಕ್ಕೆ ಮುಕ್ತವಾದ ಅವಕಾಶ ಇದ್ದು ಯಾವುದೇ ರೀತಿಯಂಥ ಭಯಭೀತಿಯಲ್ಲಿ ಓಡಾಡಬಾರ್ದು. ಮುಖ್ಯವಾಗಿ ಚಿಕಿತ್ಸೆಯ ಸೌಲಭ್ಯಗಳು ಅಂದರೆ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ನಮ್ಮ KJAP ತಾಲೂಕಿನ ಆಸ್ಪತ್ರೆ ಎಲ್ಲದಕ್ಕೂ ಸಿದ್ಧವಾಗಿ ಪ್ರಾಣವನ್ನು ಉಳಿಸುವಂಥ ಕೆಲಸ ಮಾಡಲಿಕ್ಕೆ ಸಿದ್ಧವನ್ನು ಮಾಡಿ ಇಲ್ಲಾಂದರೆ ಮುಂದಿನ ದಿನದ ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ಅಂತ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ KJAP ಕ್ಷೇತ್ರದ ತಾಯಂದಿರಿಗೆ, ಅಣ್ಣಂದಿರಿಗೆ, ವಿಶೇಷವಾಗಿ ನನ್ನ ರೈತ ಮುಖಂಡರಿಗೆ, ಯುವಕರುಗಳಿಗೆ, ಇಡೀ KJAPನ ಜನತೆಗೆ ಹಾಗೂ ಕರ್ನಾಟಕ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಇಡೀ ಕರ್ನಾಟಕ ಕನ್ನಡಾಂಬೆಯ ತಾಯಿಯನ್ನು ಪೂಜಿಸುತ್ತಾ ಕನ್ನಡಾಂಬೆಯ ತಾಯಿಯ ಆಶೀರ್ವಾದನ ಪಡೀಲಿಕ್ಕೆ ಭಾಳ ಸಡಗರದಿಂದ ಈ ರಾಜ್ಯೋತ್ಸವನ ಮಾಡ್ತಿದ್ದಾರೆ. ಇಡೀ ಕರ್ನಾಟಕ ಜನತೆಗೂ ಹಾಗೂ KJAPನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ. ಇವತ್ತು ಈ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ನಮ್ಮ KJAP ತಾಲೂಕಿನ ಏನು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ, ಈ KJAP ತಾಲೂಕು ಯಾವ ದಿಕ್ಕಲ್ಲಿ ನಡೀತಾ ಐತೆ ಅನ್ನೋದಕ್ಕೆ ಮೊನ್ನೆ ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ. ಮೊದಲನೇದಾಗಿ ನಮ್ಮ ಶಾಸಕರಾದಂಥ ರೂಪಕಲಾಕ್ ಅವ್ರು ಹೇಳ್ತಾ ಇರ್ತಾರೆ, ನನ್ನ ಅಭಿವೃದ್ಧಿ ಯಾರೂ ಮಾಡಿಲ್ಲ ಅಂತ. ಅಂದರೆ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿನ ಯಾರೂ ಮಾಡೋಕ್ಕೂ ಆಗಲ್ಲ ಅಂತ. ನಾನು ಮಾನ್ಯ ರೂಪಕ ಅವ್ರನ್ನ, ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ರೂಪಕಲಾ ಶಶಿಧರ್ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯೋತ್ಸವ ದಿವಸ ಈ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕಾಗತ್ತೆ. ಮೊದಲಿಗೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಕುಡಿಯೋ ನೀರು, ತಿನ್ನೋಂಥ ಊಟ, ಬದುಕಲಿಕ್ಕೆ ಒಳ್ಳೆಯ ಆಸ್ಪತ್ರೆಯ ವ್ಯವಸ್ಥೆಗಳು ಬೇಕಾಗತ್ತೆ. ಇವತ್ತು ನಮ್ಮ KJAP ತಾಲೂಕಿನಲ್ಲಿ ಸಿವಿಲ್ ಆಸ್ಪತ್ರೆ ಹತ್ರ ಹೋದರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದ್ರೆ ಭಾಳ ದುಃಖಕರವಾಗತ್ತೆ.